ಟೈಮ್ ಆಗಿರ್ಬೇಕು. ಅಲ್ಲ ಈಗ ಮಕ್ಕೊಂಡೇನು ಬಿಡು, ಬಂದು ಇನ್ನೇನು ಟೈಮ್ ಆಗಿರಕ್ಕಿಲ್ಲ. ಮುಂಜಾನೆ ದೌಡ್ ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಹೊಸ ಸೀರೆ ತರಕ್ಕೆ ಹೋಗ್ಬೇಕು. ರೀ ರೀ ಎದ್ದು ಹೇಳ್ರಿ. ಏನೋ ಮರ ನಿದ್ದೆ ಮಾಡಕ್ಕೂ ಬಿಡಂಗಿಲ್ಲಲ್ಲ. ಎದ್ದು ಹೇಳ್ತಿರ್ನಿಲ್ಲ ಮ್ಯಾಲೆ ನೀವು. ಏನಿದ್ರು ಮುಂಜಾನೆ ಮಾತಾಡ್ಲತ್ತ ಈ ಪಕ್ಕು ಲಗಡಿ ಜೋರ್ ಐತಿ. ನನಗೆ ಸೀರೆ ಚಿಂತೆ ಆದ್ರೆ ನಿಮ್ಗೆ ನಿದ್ದೆ ಚಿಂತೆ ಹತ್ತತಾನೆ. ಹೇಳ್ತಿರ್ನಿಲ್ಲ ಮ್ಯಾಲೆ. ಈಗ ಬಸ್ ತಪ್ತತ್ ನೋಡು, ಮುಂಜಾನೆ ದೌಡ್ ಹೋಗೋಣ ಅಂತ ಹೇಳಿರಿ, ಹೊತ್ತಾಗೈತಿ. ಎದ್ದು ಬಡ ಬಡ ಜಾಕಾತ ಮಾಡಿ ನೀರು ಕಾಯ್ಕಿಡ್ತೇನೆ. ನಾನು ಇಷ್ಟು ಮನೆ ಕಸ ಅದು ಹೊಡೆದು ಕಲ್ಲದು ಒರೆಸಿ ನಾನು ಜಳಕ ಪೂಜೆ ಮಾಡಿ ಒಂದೆರಡು ಅಡುಗೆದು ಏನಾರ ಮಾಡಿ ನಾಷ್ಟಾದ ಮಾಡ್ಕೊಂಡು ತಿಂದು ಪ್ಯಾಟಿಗೆ ಹೋಗಿ ಬರ್ತೈತಿ ಸೀರೆ ತರಕ್ಕೆ. ಹೋಗ ನೀ ಕೆಲಸ ಮಾಡಿ ಹೋಗು, ನಾನು ಎದಕ್ಕೆ ಆಗ್ಬಿಡ್ತಿ. ನಮ್ದೇನು 2 ಚರಿಗೆ ಜಳಕ, ಒಂದು ಪ್ಯಾಂಟು ಒಂದು ಹಂಗೆ ಹಾಕ್ಕೊಂಬರ್ತೇನೆ. ನಾನು ಲೇಟ್ ಮಾಡೋದಿಲ್ಲ. ಹೋಗು ನಿನ್ನ ಕೆಲಸ ನೀ ಮಾಡ್ಕೊ ಹೋಗು. ಈಗನೇ ಅದ ಮಕ್ಕೊಂಡ ನೀ ತೋಡ್ ಬೆಳಕಾತ. ಹೇಳ್ತಿರ್ನಿಲ್ಲ ಮ್ಯಾಲೆ. ಲೇಟ್ ಆಗೈತಿ ಟೈಮ್. ಟೈಮ್ ನೋಡಿಲ್ಲ ನಾನು, ಬೆಳಗು ಮುಂಜಾನೆ ಆಗಿರ್ಬೇಕು. ನೀನು ಏನು ಮಾಡಲಿ ಅಂತ ನಾನು. ಈಗ 2:30 ಆಗೈತಿ ಟೈಮ್. ಅಯ್ಯಯ್ಯೋ, ಈಗ 2:30 ಆಗೈತೆ. ಏನು ಕಣ್ಣು ಪಿಳ ಪಿಳ ಅಂತ ಬಿಟ್ಕೊಂಡು ಕುಂತಿ. ಒಂದೇ ಎಬ್ಸಿದೆ ಅಂದ್ರೆ ನೋಡಿ ಈಗ ಮತ್ತೆ ನಿನ್ನ ಮುಂಜಾನೆ ಬರೋದೇ ಇಲ್ಲಿ ಸೀರೆ ಕೊಡ್ಸಾಕ. ಅದು ಸೀರೆ ಸಂಬಂಧ ತಲೆ ಹಿಡಿಸಿ ಕೊಡಿಸ್ತೀನಿ ನಿನಗೆ. ನೀವು ಮಲ್ಕೋತೀನಿ ಇಲ್ಲ ಏನಂತೆ ನೀನು. ಆಯ್ತಾಯ್ತು, ಬೇಯಕ್ಕೆ ಹೋಗ್ಬೇಡ್ರಿ, ಮಲ್ಕೋರಿ. ಅಯ್ಯಯ್ಯೋ, ಈಗ 2:30 ಆಗೈತೆ ಟೈಮ್. ಹಾಳಾದದ್ದು ದಿನಂಪ್ರತಿ ಹಿಂಗೆ ಬಂದು ಹಿಂಗೆ ಕಣ್ಣು ಮುಚ್ಚಿ ಮಲ್ಕೊಂಡು ಹೇಳೋರಾಗನ ಬೆಳಗ್ಗೆ ಹರಿದು ಬಿಟ್ಟಿರ್ತೈತಿ. ಯವ್ವ ಇಷ್ಟು ದೊಡ್ಡ ಬೆಳಕತ್ತ ಅಂತೀನಿ. ಇವತ್ತು ಹೊತ್ತ ಹೋಗಲ್ದಲ್ಲ ನನಗೆ ಒಟ್ಟ. ಅಯ್ಯೋ, ಇನ್ನು ಈಗ 2:30, ಇನ್ನು 3:30, 4:30, 5:30, 6:30, ಒಮ್ಮೆ 10 ಗಂಟೆಗೆ ಹೋಗೋದು ಸೀರೆ ತರಾಕ. ಯವ್ವಾ ದೇವ್ರ ಸೂರ್ಯ ಎಲ್ಲದಿಪ್ಪ ತಂದೆ, ಬಡ ಬಡ ಬೆಳಗ್ಗೆ ಮಾಡು. ಮಕ್ಕೊಂತೀನಿ ಏನಂತೆ ಈಗ ವಟ 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 ಹಚ್ಚಿಬಿಟ್ಟು ಕಣ್ಣೇನು ಇದ್ದಿಲ್ಲ ಏನಿಲ್ಲ ನನಗೆ. ಮಕ್ಕೋರಿ ನೀವು ಎದಕ್ಕೆ ಹಚ್ಚಿರಿ ವಟ ವಟ? ನಿಮಗೇನ್ರ ನಾ ಏನು ಅಭಿಷೇಕ ಮತ್ತೊಂದು ಸುಮ್ಮನೆ ಮಕ್ಕೋರಿ, ನಂಗೆ ನಿದ್ದೆ ಬರವಲ್ದು. ಮಕ್ಕೊಂಡು ಹೇಳ್ತೇನೆ. ಮತ್ತು ನಿದ್ದೆ ಆಗ್ಲಿಕ್ಕಂದ್ರೆ ಮತ್ತೆ ಪ್ಯಾಟಾಗೆಲ್ಲ ಅಡ್ಡಾಡ್ಬೇಕು. ಮತ್ತು ಹೈರಾಣ ಬಿಡ್ತೈತಿ ನಿದ್ದೆ ಇರ್ಲಿಕ್ಕಂದ್ರೆ ಮನುಷ್ಯಾಗ. ಒಂದು 2 ತಾಸು ಮಕ್ಕೊಂಡು ಎದ್ದು ಮತ್ತು 5ಕ್ಕೆ ಎಬ್ಬಿಸ್ಬಿಡ್ತೇನೆ ಈಗ. ಯವ್ವ ಅರ್ಧ ತಾಸಿಗೊಮ್ಮೆ ಅಲಾರಾಮ್ ಇಟ್ಟಾಳಕಿ. ಮಾಡ್ತೀನಿ ತಡಿ ನಿನ್ನ ಮಂದಿ ನಿದ್ದೆ ಹಾಳ ಮಾಡಿ ಆರಾಮ್ ನಿದ್ದೆ ಮಾಡಕತ್ತೀನಿ ನೀನು. ಬಸಮ್ಮ ಬಸಮ್ಮ. ಹಿಂಗಾದ್ರೆ ಹೇಳೋದಿಲ್ಲಕಿ ಮ್ಯಾಲ. ಮಾಡ್ತೀನಿ ತಡಿ ಒಂದು ಐಡಿಯಾ. ಅಲಾರಾಮ್ ಎದಕ್ಕೆ ಇಡ್ಬೇಕು? ಮುಂಜಾನೆ ಎತ್ತರದಾಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಬರೋದಿಲ್ಲ. ನಾ ಅಂಗಡಿ ರೋಡ್ ಹೋಗ್ಕವ್ ಎಲ್ಲರ ಪ್ಯಾಟಾಗಿ ನೀವು ತಲೆ ಹಿಡಿಸಿ 2:30 ಎಬ್ಬಿಸಿ ನಿದ್ದೆ ಹಾಳು ಮಾಡಿ ಆರಾಮ್ ನಿದ್ದೆ ಮಾಡಕತ್ತೀನಿ ನೀನು. ಬಸಮ್ಮ ಅವು ಎದ್ದು ತಯಾರಾದ ನೋಡು. 10 ಬಸ್ ಬರೋ ಹೊತ್ತಾತು. ದೌಡ್ ಎದ್ದು ರೆಡಿ ಆಗಿ ನೀನು. ಹೊತ್ತಾತು ನೋಡು. ಸೀರೆ ಬೇಕಾ ಬೇಡ? ಅಯ್ಯೋ, ಇಷ್ಟೊತ್ತನ ಅಂತ? ಅಯ್ಯಯ್ಯೋ, ನಾನು ದೌಡ್ 5 ಗಂಟೆಗೆ ಹೇಳ್ಬೇಕಂತಂದು ಅಲಾರಾಮ್ ಇಟ್ಟಿದ್ನಿ. ಅಯ್ಯೋ, ಅಲಾರಾಮ ಹೊಡೆದಿಲ್ಲಲ್ರಿ. ಹೇಳುವ ಮ್ಯಾಗ ಒಂದಿಟ್ಟ ಅಲ್ರಿ, ಮುಂಜಾನೆ 10 ತನ ಒಂದು ದಿನ ಮಲ್ಕೊಂಡಿಲ್ಲ ನಾನು. ಅಲ್ಲ ಎಬ್ಬಸ್ಬೇಕು ಇಲ್ಲಿ ನೀವು. ನೋಡಿ ಈಗ ಅತ್ತೆಯಾರ ನಾ ಹೊರಗೆ ಎದ್ದು ಹೋದ್ನಿ ಅಂದ್ರೆ ನೀನು ಸೀರೆ ಬೇಕಂತ ಕುಣದಿ ದೌಡ್ ಎದ್ದು ಕೆಲಸ ಮಾಡ್ಕೊಳ್ಳಿಲ್ಲ. ನೀನು ಬ್ಯಾಡ ಅಂತ ಅಂದ್ಬಿಟ್ರೆ ಅವ್ರಿಗೆ ಪ್ಯಾಟಿಗೆ ಹೋಗಾಕ ಮನ್ಯಾನ ಕೆಲಸ ಆಗ್ಲಾರ್ದ ಹೊರಗೆ ಕಳಿಸೋದಿಲ್ಲ ಅವರು. ಇನ್ನ ಫೋನ್ ತೊಗೊಂಡ್ರೆ ಟೈಮ್ 8 ಆಗೈತೆ ನೋಡು. 3 ಗಂಟೆ ಆಗೈತಿ, 10 ಗಂಟೆ ಆಗೈತೆ ಅಂತ ಹೇಳ್ತೀರನ? ಅಲಾರಾಮ್ ಇಟ್ಟು ಮಂದಿ ನಿದ್ದೆ ಹಾಳು ಮಾಡಿ ಆರಾಮ ಮಕ್ಕೊಂಡಿ ನೀನು. ಹೊರಗೆ ಎದ್ದು ನಡಿ. ನೀ ಫೋನ್ ತೊಗೊಂಡು ಹೊರಗೆ ಹೋಗ್ಕೊಂಡ್ರೆ ನೀವು ಏನು ಕೆಲಸ ಇದ್ರೆ ಕೆಲಸ ಮಾಡ್ಕೊಳ್ಳಿ. ಮಂದಿ ನಿದ್ದೆ ಹಾಳು ಮಾಡಿದ್ದಿ ಅಂದ್ರೆ ನೋಡು, ಅರ್ಧ ತಾಸಿಗೊಮ್ಮೆ ಹೊಡೆಯೋಂಗೆ ಅಲಾರಾಮ್ ಇಟ್ಟು ಮತ್ತು ತಲೆ ಹಿಡಿಸಿ ಮತ್ತು ನಮ್ದು ಕೆಲಸ ಆಗಿರ್ತೈತೆ ಹಗಲಲ್ಲೇ. ಸೀರೆ ಬೇಕಂತ ಹೇಳಿದ್ರೆ ಕೊಡಿಸ್ತೀನಿ ಅಂತ ಏನಿಲ್ಲ. ಮಂದಿ ನಿದ್ದೆ ಹಾಳು ಮಾಡಾಕ ಈಗ ನಿದ್ದೆ ಬರ್ಲಿಕ್ಕಂದ್ರೆ ಫೋನ್ ತೊಗೊಂಡು ಹೊರಗೆ ಹೋಗ್ಕೊಂಡ್ರೆ ನೀನು ಮಂದಿ ನಿದ್ದೆ ಹಾಳು ಮಾಡಿ ಒಂದು ಸೀರೆ ಸಂಬಂಧ ಏನು ತಲೆ ತಿನ್ನಕತ್ತೆ ನೀನು. ಬೈರಿ ಎಲ್ಲರೂ ಬೈರಿ ನೀವು. ಮುಂಜಾನಿಂದ ಸಂಜೆ ತನ ಎಲ್ಲಾನು ಕೆಲಸನೂ ಮಾಡ್ಬೇಕು. ಒಂದು ಸೀರೆ ಕೊಡ್ಸ ಅಂದಿದ್ದಕ್ಕೆ ಇಷ್ಟು ಸಿಟ್ಟು ನಿಮಗೆ. ನೀವೇನು ಎಚ್ಚರಾಗಿದ್ದಕ್ಕೆ ಸಿಟ್ಟು ಬರವಲ್ ನಿಮಗೆ. ಈಗ ಮುಂಜಾನೆ ಹೊತ್ತಲೆ ಸೀರೆ ಕೊಡಿಸ್ಬೇಕಲ್ಲ, ಈಗ ರೊಕ್ಕ ಹೋಕ್ಕವ ಅಂತ ಹೇಳೋದಿಲ್ಲ. ಈಗ ಸೀರೆ ಬೇಕಾ ನಿನ್ಗೆ? ಸೀರೆ ಕೊಡ್ಸೋದಿಲ್ಲ ನೋಡ. ಸೀರೆನ ಸೀರೆ ಕೊಡ್ಸಂಗಿಲ್ಲ? ಸೀರೆ ಕೊಡ್ಸೋದಿಲ್ಲ ನೀವು? ಆತ್ ತಗೋ, ನಮ್ಮ ಅವನ ಮನೆಗೆ ಹೋಗ್ತೀನಿ ನಾನು. ಹೋಗು. ಇಷ್ಟೊತ್ನ್ಯಾಗ ಗೌರ್ಮೆಂಟ್ ಏನರ ಬಸ್ ಬಿಟ್ಟಿತ್ತಪ್ಪ ಅಂತಂದ್ರೆ ಹೋಗು. ನನ್ನ ತಲೆ ತಿನ್ನಕ್ಕೆ ಹೋಗ್ಬೇಡ ನೀನು. ಹೋಗಿ ಎಲ್ಲ ಅರ್ಬಿ ತುಂಬ್ಕೊಂಡು ಹೋಗಿ ನಿಮ್ಮ ಅವನ ಮನೆಗೆ. ಹೊರಗೆ ಹೋಗೋ ಮುಂದೆ ಬೀದಿ ನಾಯಿ ಬೆನ್ನು ಹತ್ತಿದ್ವು ಅಂದ್ರೆ ಮನೆ ಎಲ್ಲ ತಂದು ಓಡಿ ಬರ್ತೀ. ಮತ್ತು ತಲೆ ಹಿಡಿಸಿ ಮತ್ತೆ ಹೋಗತ್ತ ಹೊರಗೆ. ಸೀರೆ ಕೊಡ್ಸೋದಿಲ್ಲ. ಸೀರೆ ಹೆಂಗೆ ಕೊಡ್ಸೋದಿಲ್ಲ ತಗೋ, ನಾನು ನೋಡ್ತೇನೆ. ಗೋ ಮಾರಾಯ, ಏನು ನನ್ನ ಸೊಸೆಗೆ ಸೀರೆ ಹುಚ್ಚು ಹಿಡಿದತ್ತೋ ಮಾರಾಯ ಎಲ್ಲರ. ಗೌರಿ ಗೌರಿ, ಈಕಿಗೆ ನಿದ್ದೆ ಹತ್ತು ಮಕ್ಕೊಂಡ್ಲ ಅಂದ್ರೆ ಜಗತ್ತು ಪ್ರಳಯ ಆದ್ರೂ ಎತ್ತರ ಆಗೋದಿಲ್ಲ ಈಕಿಗೆ. ಕುಂಕರ್ನಿ ಸುಮ್ಮನೆ ಮಕ್ಕರಿ ಏನು ಮೊಬೈಲ್ ಹಚ್ಕೊಂಡು ನಮ್ಮ ಮದ್ದೆ ನಿದ್ದೆ ಮಾಡಕ್ಕೆ ಹೊರತ ಮೋನ್ ನೋಡಂಗಿದ್ ಹೊರಗೆ ಎದ್ದು ಮದ್ದೆ ನಿದ್ದೆ ಮಾಡಕ್ಕೆ ಬಿಡುದಿಲ್ಲ. ಗಿಡ್ಡಿ ಹೇಳಿದ ಮ್ಯಾಲ ಏನ್ರಿ ಟೈಮ್ ಏಟಾತಿಗೆ? ಟೈಮ ನೋಡ್ತೀನಿ ತಡಿ. 3 ಗಂಟೆ ಆಗೈತಿ. ಬೆಳಗು ಮುಂಜಾನೆ 3 ಗಂಟೆ ಆಗೈತೆ ಅಂತೀರಿ. ಮಂದಿ ನಿದ್ದೆ ಮಾಡ್ಕೊಂತ ಹೊಕ್ಕಿರ್ನಿ ಅದೇನಂತೀರಿ? ನಿದ್ದೆ ಬರ್ಲಿಕ್ಕೆ ಹೊರಗೆ ಅಡ್ಡಾಡಿ ಹೋಗ್ರಿ. ದೇವ್ ಓಡಾಡಿ ಹೊತ್ನ್ಯಾಗ ಎಬ್ಬಸ್ಕೊಂತ ಏನೇ? ಗಿಡ್ಡಿ ನಿನ್ನ ಸೊಸಿ ನೋಡಲ್ಲಿ ಒದ್ರಾಡೋದಂದಿತ್ತು. ಸೀರೆ ಹುಚ್ಚಿಗೆ ಹಿಡ್ದತ್ತೆ ನಿಮ್ಗೆ ಅತ್ತಿ ಸೊಸಿಗಂತೆ. ನಾನು ಹೋಗಲ್ಲಿ ಹೊರಗೆ ಎದ್ಕೊ ಬಾಯ್ ಮಾಡಕ್ಕೆ ತಗೊಡಕ್ಕಿ. ಏನು ಮಾಡ್ಲಿ ಅಂತ ನಾನು ಈಗ ಬೈದ್ರ ಬೇದಾವಣ್ಣ ಮತ್ತಂತಾಳ.
ಅಲ್ಲ 12 ರಾತ್ರಿ 3 ಗಂಟೆ ಆಗೈತಂತ ಟೈಮ್. ಯಾ ಅಂಗಡಿ ಕದ ತೆಗಿತಿದ್ದ ನೋಡು. ಅಲ್ಲ ನಿದ್ದೆ ಮಾಡೋದು ಬೇಡನೆ ಅವ್ರಿಗೆ? ಸೀರೆ ಅರಿವಿ ಮಡಿಚಿ ಸಾಕಾಗಿರ್ತತಿ. ಬೆಳಗಾರ ಹರಿಬೇಕ ಬೇಡ? ಆ ಅಂಗಡಿಗೆ ಬಂದು ಒಟ್ಟು ದೀಪ ಗೀಪ ಹಚ್ಚಿ ಕಸ ಹೊಡೆದು ಅಂಗಳಕ್ಕೆ ನೀರು ಉಗ್ಗಿ ಆಮೇಲೆ ಅಂಗಡಿ ತೆಗ್ಯಾರವ್ರು. ಇದು ಏನು ತೆಲ್ ಹಿಡ್ಸತ್ತಿದ್ದು? 3 ಗಂಟೆಗೆ ಚಾಲು ಮಾಡೈತಿ. ಸೀರೆ ಕೊಡ್ಸದಂದ್ರ ಬಂದತಿ ಸಿಟ್ಟು. ಅದಕ್ಕೆ ಯಾಕೆ ಇಷ್ಟು ಚಂದ ಹೂ ಅಂದಾರ ಸೀರೆ ಕೊಡ್ಸಾಕ? ಈಗ ಒಲ್ಲ ಅನ್ನೋದು ಕಾರಣ ಗೊತ್ತಾತಾಳ ನನಗೆ. ರೊಕ್ಕ ಅಂತ ಸೀರೆ ಕೊಡ್ಸಾಕ ಹೊಲ್ದಾಗಿರ ಹೌದಿಲ್ಲ ನೀವು? ನೋಡ್ ಹೋಗು ನಿನ್ನ ಸೊಸಿಗೆ ಯಾಕೆ ಸಿಟ್ಟು ಬಂದತಿ? ಹೋಗಿ ರಂಬಸ್ ಹೋಗಿ ನಿನ್ನ ಸೊಸಿನ. ಯಾರು ನಿದ್ದೆ ಮಾಡಿ ಹೋರಿ ಅತ್ತಿ ಸೊಸಿ ಇಬ್ರು ಸೀರೆ ತರಕ ಬಳಸಾನಕ್ಕೆ ಅಡ್ಡಾಡ್ಕೊಂತ ಯಾವ ನಾಯಿ ಬೆನ್ನು ಹತ್ಲಿ ಏನು ನಡ್ಕೊಂತ ಹೋಗೋದ ಬೇಡ. ಓಡ್ಕೊಂತ ಹೋಗಿ ನೀವು ಅಂಗಡಿ ಮುಡ್ತೀರಿ. ಹೋರಿ ನಿದ್ದೆ ಆಗಿಲ್ಲ ಅಂತಂದು ನಾವು ಅದಾಡಕತ್ತೇನಿ. ನಗಕತ್ತೀರ ನೀವು? ಏನು ನಾಯಿ ಕಾಯಕ ಕಡಿಸಿ ಏನು ಇಂಜೆಕ್ಷನ್ ಒಂದು 21 ಇಂಜೆಕ್ಷನ್ ಮಾಡ್ಸಾಕೆ ನಿಂತಿರೇನ ಅಂತ ನಾನು. ಹೋಗ ಮತ್ತಾಕಿ ಸೀರ್ ಅಂತ ಹೇಳಿ ಮತ್ತೆ ಅಂಗಡಿ ಮುಟ್ಟತನ ಮತ್ತೆ ನೀ ಇಲ್ಲೇ ನಿಂತು ಹೋದ್ರ ಬಿಡ. ಹೋಗಿ ನಿನ್ನ ಸೊಸಿನ ಮಾತಾಡ್ಸ ಹೋಗ. ಇನ್ನು ಮಾತಾಡ್ಸಿ ಬಂದು ಅವಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಈಕಿನ ಏನು ಮಾಡಲಿ ಅಂತ ನಾನು. ಫ್ರೆಂಡ್ಸ್, ಇವತ್ತಿನ ಕತೆ ಹೆಂಗೆ ಅನಿಸ್ರಿ? ಕಾಮಿಡಿ ಕತೆ, ಅತ್ತೆ ಸೊಸೆ ಕಾಮಿಡಿ ಕತೆ, ಸೀರಿ ಕಾಮಿಡಿ ಕತೆ ಹೆಂಗಿತ್ರಿ? ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾರಾದರೂ ಹೊಸದಾಗಿ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಆದಷ್ಟು ಶೇರ್ ಮಾಡಿ, ನಮಗೂ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡಬೇಡಿ. ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆತವಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಈ ಕತೆ ಮುಂದುವರಿಬೇಕಪ್ಪ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.